ರೆಸ್ಟೋರೆಂಟ್ ಸ್ಟೈಲ್ ಕ್ರೀಮಿ ಮಶ್ರೂಮ್ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಮಶ್ರೂಮ್, ಆನಿಯನ್ ಆ್ಯಂಡ್ ಗಾರ್ಲಿಕ್ನ ಫೈನ್ ಚಾಪ್ ಮಾಡ್ಕೊಳ್ಳಿ. ಪ್ಯಾನಲ್ಲಿ ಆನಿಯನ್ ಆ್ಯಂಡ್ ಗಾರ್ಲಿಕ್ ಇದೆರಡು ಫ್ರೈ ಮಾಡ್ಕೊಳ್ಳಿ. ಅದು ಲೈಟ್ ಗೋಲ್ಡನ್ ಬ್ರೌನಿಷ್ ಕಲರ್ ಬರಬೇಕು. ಟಿಲ್ ದಟ್ ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ, ವಿಡಿಯೋಲಿ ತೋರಿಸೋ ಥರ. ನೆಕ್ಸ್ಟ್ ಅದಕ್ಕೆ ಮಶ್ರೂಮ್ನ ಆ್ಯಡ್ ಮಾಡಿ, ಚಾಪ್ ಮಾಡಿರೋ ಮಶ್ರೂಮ್ಸ್ ಅದನ್ನು ಸ್ಟಿರ್ ಫ್ರೈ ಮಾಡಿಕೊಂಡ್ರೆ ಅದರಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ರಿಲೀಸ್ ಆಗುತ್ತೆ. ಸೊ ಆ ವಾಟರ್ ಕಂಟೆಂಟ್ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು, ಆ ಥರ ಇದು ಮಾಡಿ. ಸಾಲ್ಟ್ ಆ್ಯಡ್ ಮಾಡಿ, ವೀಟ್ ಫ್ಲೋರ್ ಆ್ಯಡ್ ಮಾಡಿ. ವೀಟ್ ಫ್ಲೋರ್ ಆ್ಯಡ್ ಮಾಡಿದ್ಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಅದನ್ನು ತಣ್ಣಗಾಗಕ್ಕೆ ಬಿಡಿ. ಹಂಗೆ ಗ್ರೈಂಡರಲ್ಲಿ ಅದನ್ನು ಮಶ್ರೂಮ್, ಕ್ರೀಮ್ ಆ್ಯಂಡ್ ಮಿಲ್ಕ್ನ ಆ್ಯಡ್ ಮಾಡಿ ಥಿಕ್ ಕ್ರೀಮ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ. ಇನ್ನೊಂದು ವೆಸಲಲ್ಲಿ ಘೀ ಹಾಕ್ಕೊಂಡು ನೆಕ್ಸ್ಟ್ ಫೈನ್ಲಿ ಚಾಪ್ಡ್ ಆನಿಯನ್ ಆ್ಯಡ್ ಮಾಡಿ. ಆ ಫೈನ್ಲಿ ಚಾಪ್ಡ್ ಆನಿಯನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಪ್ರಿಪೇರ್ ಮಾಡ್ಕೊಂಡಿದ್ದಿದ್ದು ಕ್ರೀಮಿ ಮಶ್ರೂಮ್ ಪೇಸ್ಟ್ನ ಆ್ಯಡ್ ಮಾಡಿ. ಈ ಕ್ರೀಮಿ ಮಶ್ರೂಮ್ ಪೇಸ್ಟ್ನ ಸ್ವಲ್ಪ ಬಾಯ್ಲ್ ತೊಗೊಂಬನ್ನಿ. ಆಮೇಲಿಂದ ಅದಕ್ಕೆ ವಾಟರ್ನ ಆ್ಯಡ್ ಮಾಡಿ. ನಿಮಗೆ ಎಷ್ಟು ಥಿಕ್ ಆರ್ ಥಿನ್ ಬೇಕು ನೋಡಿ ಆ್ಯಡ್ ಆನ್ ಮಾಡ್ಕೊಳ್ಳಿ. ಆಮೇಲಿಂದ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಆ್ಯಸ್ ಪರ್ ಟೇಸ್ಟ್ ಆ್ಯಡ್ ಮಾಡಿ. ಆಮೇಲಿಂದ ಸ್ವಲ್ಪ ಶುಗರ್ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿದ್ರೆ ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಕ್ರೀಮಿ ಮಶ್ರೂಮ್ ಸೂಪ್ ಎಂಜಾಯ್ ಮಾಡಿ.